ಓಕೆ, ನಮಸ್ತೆ ಫ್ರೆಂಡ್ಸ್. ಇವಾಗ ನಾನು ಏನಪ್ಪ ಅಂತಂದರೆ ಇವಾಗ ಒಂದು ESP ಮೇಲ್ಗಡೆಯಿಂದ ಏನಪ್ಪ ಅಂತಂದರೆ ಒಂದು ಕೆಳಗಡೆ ಸೆಕ್ಷನ್ಗೆ ಬಂದಿದ್ದೀನಿ. ಸೊ ಏನಂತಂದರೆ ಇದು ಬಂದುಬಿಟ್ಟಂದರೆ ಒಂದು ಪೆಂಟ್ ಹೌಸ್ ಅಂತ ಕರಿತೀವಿ ಇದನ್ನು. ಸೊ ಪೆಂಟ್ ಹೌಸ್ ಒಳಗಡೆ ಏನೇನೋ ಒಂದು ಕಾಂಪೋನೆಂಟ್ಸ್ ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಏನಂದರೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಒಳಗಡೆ ಬನ್ನಿ. ಓಕೆ, ಸ್ವಲ್ಪ ಏನಂದರೆ ಏನೇನು ಬರುತ್ತೆ ಸ್ವಲ್ಪ ಎಲ್ಲ ಕಡೆ ಒಂದು ಸ್ವಲ್ಪ ಏನಂದರೆ ಒಂದು ವ್ಯೂ ತೊಗೊಳ್ಳಿ. ಅಂದರೆ ಯಾವ ರೀತಿ ಒಂದು ಏನಪ್ಪ ಅಂದರೆ ಒಂದು ಪೆಂಟ್ ಹೌಸ್ ಇದೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಮಾಹಿತಿಯನ್ನು ಸಿಗಲಿ. ಓಕೆ, ಹಾಗೆ ಈ ಕಡೆ ಬನ್ನಿ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ನಾನು ಮೇಲ್ಗಡೆ ತೋರಿಸಿದ್ದೆ ನಿಮ್ಗೆ. ಏನಪ್ಪ ಅಂತಂದರೆ ಒಂದು ಪರ್ಜ್ ಏರ್ ಬ್ಲೋವರ್ ಇಟ್ಟಿದ್ದೀವಿ ಮೇಲ್ಗಡೆ. ಸೊ ಪರ್ಜ್ ಏರ್ ಬ್ಲೋವರಿಂದ ಏನಂತಂದರೆ ನಮಗೆ ಒಂದು ಅಟ್ಮಾಸ್ಫಿಯರಿಕ್ ಏರನ್ನು ಸಕ್ ಮಾಡಿ ಮತ್ತು ಏನಂದರೆ ಒಂದು ಹೀಟಿಂಗ್ ಕಾಯಿಲ್ ಒಳಗಡೆ ನಾನು ಇಟ್ಟಿರ್ತಾನೆ ಅಂತ ಹೇಳಿದ್ದೆ. ಸೊ ಅದನ್ನು ನೀವು ಇಲ್ಲಿ ತೋರಿಸ್ಬಿಡಿ, ಬನ್ನಿ. ಸೊ ಇದರ ಒಳಗಡೆ ಏನಪ್ಪ ಅಂತಂದರೆ ಒಂದು ಹೀಟಿಂಗ್ ಕಾಯಿಲ್ ಬರುತ್ತೆ ಇಲ್ಲಿ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ಫ್ರೆಂಡ್ಸ್, ಏನಂದರೆ ಅಲ್ಲಿ ಹೀಟಿಂಗ್ ಕಾಯಿಲ್ಗಳಿದೆ. ಸೊ ಅಂದರೆ ಅಟ್ಮಾಸ್ಫಿಯರಿಕ್ ಏರನ್ನು ಈ ಕಾಯಿಲ್ಗಳ ಮುಖಾಂತರ ಹಾಯಿಸಿದಾಗ ಏನಪ್ಪ ಅಂತಂದರೆ ಒಂದು ನಮಗೆ ಆ ಒಂದು ಏರ್ ಏನಂತಂದರೆ ಒಂದು ಟೆಂಪ್ರೇಚರ್ ಆಗಿಬಿಟ್ಟು ಅಂದರೆ ಒಳಗಡೆ ಬರುತ್ತೆ. ಸೊ ಅಂದರೆ ಈ ಒಂದು ಪೆಂಟ್ ಹೌಸ್ ಏನಂದರೆ ಒಂದು ಏರಿಯಾದಲ್ಲಿ ಏನಂತಂದರೆ ನಮಗೆ ಒಂದು ಟೆಂಪ್ರೇಚರ್ ಯಾವಾಗಲೂ ಏನಪ್ಪ ಅಂತಂದರೆ ಅಬೌವ್ 80 ಡಿಗ್ರಿ ಮತ್ತು ಏನಪ್ಪ ಅಂದರೆ ಒಂದು 100 ಡಿಗ್ರಿವರೆಗೂ 82 ಏನಪ್ಪ ಅಂದರೆ 120 ರೇಂಜಲ್ಲಿ ಏನಪ್ಪ ಅಂತಂದರೆ ಒಂದು ಮೇಂಟೈನ್ ಆಗಬೇಕಾಗುತ್ತೆ. ಸೊ ಏನಕ್ಕೆ ಈ ಒಂದು ಪೆಂಟ್ ಹೌಸಲ್ಲಿ ನಮಗೆ ಟೆಂಪ್ರೇಚರ್ ಮೇಂಟೈನ್ ಆಗಬೇಕು ಅಂತಂದರೆ ಇದೇನಿದೆಯಲ್ಲ, ಇಲ್ಲೇ ನೋಡ್ತಾ ಇದ್ರಲ್ಲ ನಮಗಿಲ್ಲಿ ಇದು ಬಂದ್ಬಿಟ್ಟು ಅಂದರೆ ಒಂದು ಶಾಫ್ಟ್ ಇನ್ಸುಲೇಟರು, ಅದಾದಮೇಲೆ ಇಲ್ಲಾಂದರೆ ಕೆಳಗಡೆ ಸಿಲಿಂಡ್ರಿಕಲ್ ಇನ್ಸುಲೇಟರ್ ಅಂತ ಬರುತ್ತೆ. ಸೊ ಅಂದರೆ ಇದಕ್ಕೆ ಮಾಯ್ಶ್ಚರ್ ಏನಾದರೂ ನಾವು ಇಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಾಗ ಇದೇನಂದರೆ ಒಂದು ಕ್ರ್ಯಾಕ್ ಬಿಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನಂತಂದರೆ ನಾವು ಈ ಒಂದು ಏರಿಯಾದಲ್ಲಿ ಏನಂತಂದರೆ ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡೋದು ತುಂಬಾ ಏನಪ್ಪ ಅಂದರೆ ಒಂದು ಅವಶ್ಯಕವಾಗಿದೆ ಇಲ್ಲಿ. ಸೊ ಇದರಲ್ಲಿ ಏನಂತಂದರೆ ನೋಡಿ, ಸೊ ನಾನು ಆಲ್ರೆಡಿ ಏನಪ್ಪ ಅಂತಂದರೆ ಮೇಲ್ಗಡೆ ನಿಮಗೆ ಒಂದು CERM ಮತ್ತು DRM ಬಗ್ಗೆ ನಾನು ಮೇಲ್ಗಡೆ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಸೊ ಅಂದರೆ ಇವಾಗ ಅದ್ರ ಮೇಲ್ಗಡೆ ಏನಪ್ಪ ಅಂತಂದರೆ ಅಲ್ಲಿ ಹ್ಯಾಂಡ್ರಿಂಗ್ ಸಿಸ್ಟಮ್ ಆಗ್ತಾಯಿತ್ತು. ಯಾವುದು ನಮಗೆ ಕಲೆಕ್ಟಿಂಗ್ ಏನಪ್ಪ ಅಂತಂದರೆ ಒಂದು ಏನಂದರೆ ಕಲೆಕ್ಟಿಂಗ್ ಏನಪ್ಪ ಅಂತಂದರೆ ಇಲೆಕ್ಟ್ರೋಡ್ ರ್ಯಾಪಿಂಗ್ ಸಿಸ್ಟಮ್ ಅಂತ ಏನು ಬರುತ್ತೆ, ಕಲೆಕ್ಟಿಂಗ್ ಪ್ಲೇಟ್ ಏನಂದರೆ ಒಂದು ರ್ಯಾಪಿಂಗ್ ಸಿಸ್ಟಮ್ ಏನು ಬರುತ್ತಲ್ಲ, ಆ ಒಂದು ರಾಡ್ ಏನಿದೆಯಲ್ಲ ಇದ್ರ ಒಳಗಡೆ ಇರುತ್ತೆ. ಇದೇನು ಪೈಪ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದಾರೆ ನೀವು, ಈ ಒಂದು ರೋ ಏನಿದೆಯಲ್ಲ ಇದ್ರ ಒಳಗಡೆ ಬಂದಿರುತ್ತೆ. ಸೊ ಇದ್ರ ಒಳಗಡೆ ಹೋಗ್ಬಿಟ್ಟು ಏನಂತಂದರೆ ನಮಗೆ ಆ ಒಂದು ಪೋರ್ಷನ್ ಏನಾಗಿರುತ್ತೆ, ನಮಗೆ ಒಂದು ಕಲೆಕ್ಟಿಂಗ್ ಇಲೆಕ್ಟ್ರೋಡ್ ಒಂದು ಏನು ಫ್ರೇಮ್ ಬಂದಿರುತ್ತಲ್ಲ, ಒಂದು ಪ್ಲೇಟ್ ಒಂದು ಫ್ರೇಮ್ ಬಂದಿರುತ್ತಲ್ಲ, ಆ ಫ್ರೇಮ್ಗೆ ಒಳಗಡೆ ಕನೆಕ್ಟ್ ಆಗಿರುತ್ತೆ. ಸೊ ಇದೇನು ಪೈಪ್ ಏನು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಇದರಲ್ಲಿ ನೋಡಿ, ಇದೆಲ್ಲ ಪೈಪ್ಗಳು. ಸೊ ಇಲ್ಲಿದೆ, ಆ ಕಡೆ ಇದೆ, ಮುಂದೆ ಕೂಡ ಏನಪ್ಪ ಅಂತಂದರೆ ನಮ್ಗೆ ಇದೆಲ್ಲ ಒಂದು ಇದೇನು ಪೈಪ್ ಕಾಣಿಸ್ತಾ ಇದೆ. ಒಳಗಡೆ ಏನಪ್ಪ ಅಂತಂದರೆ ಒಂದು ರಾಡ್ ಬಂದಿರುತ್ತೆ. ಸೊ ಅದು ಹೋಗ್ಬಿಟ್ಟು ಏನಂದರೆ ನಮಗೆ ಕಲೆಕ್ಟಿಂಗ್ ಫ್ರೇಮ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಂದ್ರೆ ಏನಪ್ಪ ಅಂದರೆ ಒಂದು ಡಿಸ್ಚಾರ್ಜ್ ಇಲೆಕ್ಟ್ರೋಡ್ ಅದು ಯಾವ ರೀತಿ ಒಂದು ಏನು ಕನೆಕ್ಷನ್ ಆಗಿರುತ್ತೆ ಅಂದರೆ ನೋಡಿ, ಇಲ್ಲೇನಿದೆಯಲ್ಲ ಇದೆಲ್ಲವೂ ಬಂದುಬಿಟ್ಟು ಇದೇ ನಮಗೆ ಒಂದು ಇದು ಕಾಣಿಸ್ತಾ ಇದ್ದೀವಿ, ಇದೆಲ್ಲವೂ ಬಂದುಬಿಟ್ಟು ಅಂದರೆ ನಮಗೆ ಒಂದು ನೆಗೆಟಿವ್ಲಿ ಚಾರ್ಜ್ ಅಂದರೆ ಏನು ಡಿಸ್ಚಾರ್ಜ್ ಇಲೆಕ್ಟ್ರೋಡ್ಗೆ ಏನಪ್ಪ ಅಂತಂದರೆ ಒಂದು ಕನೆಕ್ಷನ್ ಆಗಿರ್ತಕ್ಕಂಥದ್ದು. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ. ಸೊ ಇದು ನಾನು ಮೇಲ್ಗಡೆ ನಿಮಗೆ ತೋರಿಸಿದ್ದೆ, ಒಂದು ಏನಂದರೆ ನಮ್ಮದು ಟ್ರಾನ್ಸ್ಫಾರ್ಮರ್ ಔಟ್ಲೆಟ್ ಏನು ಒಂದು ಡಿಸ್ಚಾರ್ಜ್ ಪೈಪ್ ಬಂದಿರುತ್ತಲ್ಲ, ಆ ಡಿಸ್ಚಾರ್ಜ್ ಪೈಪ್ ಒಳಗಡೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಮೇಲ್ಗಡೆ ನಮ್ಗೆ ಏನಂದರೆ ಒಂದು ಇನ್ಸುಲೇಟರ್ ಏನು ಬಂದಿದೆಯಲ್ಲ ಅದ್ರ ಮುಖಾಂತರ ಆದ್ಬಿಟ್ಟು ಒಂದು ಏನಿದೆ ಅಲ್ಲಿ ನೋಡ್ತಾ ಇದ್ದೀರಾ ಒಂದು ವೈರ್ ಕನೆಕ್ಷನ್ ಆಗಿದೆ, ಕಾಣಿಸ್ತಾ ಇದೆಯಲ್ಲ ವೈರ್ ಅದರಲ್ಲಿ. ಓಕೆ, ಆ ವೈರಿಂಗ್ ಏನು ಕನೆಕ್ಷನ್ ಇದೆಯಲ್ಲ ಆ ಕನೆಕ್ಷನ್ ಮುಖಾಂತರ ಈ ರಾಡ್ ಬಂದಿರುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರಾಡು. ಸೊ ಇದ್ರ ಮುಖಾಂತರ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಕನೆಕ್ಷನ್ ಮತ್ತೆ ಇದಕ್ಕಾಗಿರುತ್ತೆ, ಇದಕ್ಕೆ ಒಂದು ಕನೆಕ್ಷನ್ ಆಗಿರುತ್ತೆ. ಇಲ್ಲೇನು ಕಾಣಿಸ್ತಾ ಇದೆ, ಇದು ಒಂದು ಈ ಇನ್ಸುಲೇಟರ್ ಮೇಲ್ಗಡೆ ಏನಪ್ಪ ಅಂತಂದರೆ ಒಂದು ಸಿಲಿಂಡ್ರಿಕಲ್ ಇನ್ಸುಲೇಟರ್ ಮೇಲ್ಗಡೆ ಇದೊಂದು ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ಗೆ ಏನಪ್ಪ ಅಂದರೆ ಇದೊಂದು ಕನೆಕ್ಷನ್ ಆಗಿರುತ್ತೆ. ಸೊ ಅಂದರೆ ಇದ್ರ ಮುಖಾಂತರ ಏನಪ್ಪ ಅಂತಂದರೆ ನಾವು ಒಂದು ಟ್ರಾನ್ಸ್ಫಾರ್ಮರ್ ಏನು ಮಿಲಿ ಆಂಪ್ಸನ್ನು ಕೊಡ್ತೀವಲ್ಲ ಅದು ನಮಗೆ ಈ ಒಂದು ಡಿಸ್ಚಾರ್ಜ್ ಇಲೆಕ್ಟ್ರೋಡ್ ಒಳಗಡೆ ಅಸೆಂಬ್ಲಿ ಏನಿರುತ್ತಲ್ಲ, ಸೊ ಅಸೆಂಬ್ಲಿ ಏನಪ್ಪ ಅಂತಂದರೆ ಒಂದು ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ನಾವು ಏನಪ್ಪ ಅಂತಂದರೆ ಒಂದು ಫೀಡ್ ಏನು ಚಾರ್ಜ್ ಕಂಡೀಷನಲ್ಲಿ ಬರ್ತಾ ಇದೆ ಅಂತ ಅರ್ಥ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಏನಂದರೆ ಒಂದು ಡಿಸ್ಚಾರ್ಜ್ ಇಲೆಕ್ಟ್ರೋಡ್ಗೆ ಬೇಕಾಗಿರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಅದು ಯಾವ ರೀತಿ ಒಂದು ಕನೆಕ್ಷನ್ ಆಗ್ತಾ ಬಂದಿದೆ ಅನ್ನೋದಕ್ಕೆ ಇದೊಂದು ನಿಮಗೆ ಒಂದು ಮಾಹಿತಿ ಇರುತ್ತೆ ಇಲ್ಲಿ. ಸೊ ನೋಡಿ ಇಲ್ಲಿ ಫಸ್ಟ್ ಇದರಲ್ಲಿ ಏನು ಬರುತ್ತೆ, ಒಂದು ಶಾಫ್ಟ್ ಇನ್ಸುಲೇಟರ್ ಅಂತ ಕರಿತೀವಿ ನಾವು. ಶಾಫ್ಟ್ ಇನ್ಸುಲೇಟರು ಅಥವಾ ಏನಂದರೆ ಸಪೋರ್ಟ್ ಇನ್ಸುಲೇಟರ್ ಎರಡು ಬರುತ್ತೆ ಇದರಲ್ಲಿ. ಸಪೋರ್ಟ್ ಇನ್ಸುಲೇಟರ್ ಅಂತೀವಿ, ಇದನ್ನ ಏನಪ್ಪ ಅಂದರೆ ಸಿಲಿಂಡ್ರಿಕಲ್, ಕೆಲವೊಂದು ಕಡೆ ಏನು ಮಾಡಿರ್ತೀವಿ ಅಂದರೆ ಕೊನಿಕಲ್ ಒಂದು ಏನಂತಂದರೆ ಇನ್ಸುಲೇಟರ್ ಕೂಡ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಿದೆ ಅಂದರೆ ಒಂದು
ಸಿಲಿಂಡ್ರಿಕಲ್ ಇನ್ಸುಲೇಟರ್ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಅಂದರೆ ನಮಗೆ ಒಂದು ಹೀಟಿಂಗ್ ಕಾಯಿಲ್ ಅಂತ ಹೇಳ್ತೀವಿ ನಾವು ಇದನ್ನು. ಅಂದರೆ ಈ ಇನ್ಸುಲೇಟರ್ಗೆ ಬೇಕಾಗಿರ್ತಕ್ಕಂತಹ ಒಂದು ಟೆಂಪ್ರೇಚರ್, ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಿಸಿ ವಾತಾವರಣ ಅಂತ ಹೇಳ್ತೀವಿ, ಅದನ್ನು ಏನಂತಂದರೆ ಇದು ಕೂಡ ಕೊಡ್ತಾ ಇರುತ್ತೆ. ಸೊ ಅಂದರೆ ಒಂದು ಕ್ರ್ಯಾಕ್ ಬರಬಾರ್ದು, ಯಾವುದೇ ರೀತಿಯಾದಂಥ ಒಂದು ಏನಂದರೆ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಉದ್ದೇಶದಿಂದ ಏನಪ್ಪ ಅಂತಂದರೆ ಇದನ್ನು ನಾವು ಕೊಯ್ಲನ್ನು ಕೊಟ್ಟಿರ್ತೀವಿ. ಸೊ ಇದಾದ ನಂತರ ಇನ್ನೊಂದು ಏನಂತಂದರೆ ಈ ಪೆಂಟ್ಹೌಸಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಅಂದರೆ ನಮಗೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಏನಂತಂದರೆ ನಮಗೆ ಇದೊಂದು ಸ್ಪೆಂಟ್ವಾಶ್ ಬಾಯ್ಲರಲ್ಲಿ 4 ಫೀಲ್ಡ್ ಇದೆ. ಸೊ 4 ಫೀಲ್ಡ್ ಅಂದರೆ ಒಂದು ಫೀಲ್ಡಲ್ಲಿ ಏನು ಮಾಡಿರ್ತೀವಿ ಅಂತಂದರೆ 4 1 2 3 ಮತ್ತು 4 ಅಂದರೆ ಒಂದು ಫೀಲ್ಡಲ್ಲಿ ಏನಪ್ಪ ಅಂತಂದರೆ 4 ನಮಗೆ ಏನಪ್ಪ ಅಂತಂದರೆ ಒಂದು ಡಿಸ್ಚಾರ್ಜ್ ಏನಪ್ಪ ಅಂತಂದರೆ ಒಂದು ಇಲೆಕ್ಟ್ರೋಡ್ಗೆ ಬೇಕಾಗಿರ್ತಕ್ಕಂತಹ ಒಂದು ಈ ಒಂದು ಇನ್ಸುಲೇಟರ್ ಅಸೆಂಬ್ಲಿ ಏನಪ್ಪ ನಾವು ಇಲ್ಲಿ ಇಟ್ಟಿರ್ತೀವಿ ಇದನ್ನು. ಸೊ ಇದಾದಮೇಲೆ ಏನಪ್ಪ ಅಂತಂದರೆ ಇದು ಒಂದು ಏನು ಇದೊಂದು ಪೆಂಟ್ಹೌಸೇ ಏನಕ್ಕೆ ಅನ್ಬೇಕು ಅಂತಂದರೆ ಈ ಒಂದು ಪೆಂಟ್ಹೌಸ್ ನಮ್ಗೆ ಏನು ಮಾಡುತ್ತೆ ಅಂತಂದರೆ ಮೇಲ್ಗಡೆ ಟ್ರಾನ್ಸ್ಫಾರ್ಮರ್ಗೂ ಹಾಗೂ ಒಳಗಡೆ ನಮಗೆ ಇರ್ತಕ್ಕಂಥ ಒಂದು ಏನು ಫೀಲ್ಡ್ ಅಂತ ಕರಿತೀವಿ, ಅದರಲ್ಲಿ ಕಲೆಕ್ಟಿಂಗ್ ಎಲೆಕ್ಟ್ರೋಡ್ ಆಗಲಿ ಎಮಿಟಿಂಗ್ ರಾಡ್ ಆಗಲಿ, ಸೊ ಅದಕ್ಕೆ ಒಂದು ಕನೆಕ್ಷನನ್ನು ಒಂದು ಏನಪ್ಪ ಅಂತಂದರೆ ಈ ಒಂದು ಪೆಂಟ್ಹೌಸ್ ಅನ್ನೋದು ಕೊಡುತ್ತೆ ಇಲ್ಲಿ. ಸೊ ಅದಕ್ಕೆ ಆದ ಕಾರಣಕ್ಕೆ ಏನಪ್ಪ ಅಂತಂದರೆ ಇದಕ್ಕೆ ನಾವು ಪೆಂಟ್ಹೌಸ್ ಅಂತ ಕರಿತೀವಿ. ಮತ್ತು ಈ ಪೆಂಟ್ಹೌಸ್ ಒಳಗಡೆ ನಾವು ಇದೇನು ನೋಡ್ತಾ ಇದೀವಿ ಅಲ್ಲ ಸ್ವಲ್ಪ ಏನಂದರೆ ಇದು ಶೆಡ್ ಡೌನ್ ಇರೋದ್ರಿಂದ ಇಲ್ಲಾಂದರೆ ಸ್ವಲ್ಪ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆಯವರ. ಸೊ ಅದಕ್ಕೆ ಇದನ್ನು ನಾವು ಪೆಂಟ್ಹೌಸ್ ನಾವು ಯಾವಾಗ ಇದನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಯಾವುದೇ ರೀತಿಯಾದಂಥ ಒಂದು ಡಸ್ಟ್ ಪಾರ್ಟಿಕಲ್ ಆಗಲಿ ಮತ್ತು ಏನಂದರೆ ಒಂದು ಗಲೀಜಾಗಲಿ ಯಾವುದೇ ರೀತಿಯಾದಂಥ ಇರಬಾರ್ದು ಇಲ್ಲಿ. ಸೊ ಇತ್ತಂದರೆ ಏನಾಗುತ್ತೆ ಒಂದು ಸರಿ ಫೀಲ್ಡ್ ಶಾರ್ಟ್ ಆಗೋ ಚಾನ್ಸಸ್ ತುಂಬಾ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆ ಏನಪ್ಪ ಅಂತಂದರೆ ನಮಗೆ ಇನ್ಸುಲೇಷನ್ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಇನ್ಸುಲೇಷನ್ ಏನು ಕವರ್ ಮಾಡಿರ್ತಾರೆ ಅಂತಂದರೆ ಇನ್ಸುಲೇಷನ್ ಇಸ್ ನಥಿಂಗ್ ಬಟ್ ಏನಂದರೆ ಒಂದು ಮನುಷ್ಯನ ಮೇಲ್ಗಡೆ ಇದು ಇರ್ತಕ್ಕಂಥ ಒಂದು ಸ್ವೆಟರ್ ಥರ, ಅದು ಏನು ಕೆಲಸ ಮಾಡುತ್ತಂದರೆ ಇಲ್ಲಿ ಇರ್ತಕ್ಕಂತಹ ಒಂದು ಟೆಂಪ್ರೇಚರ್ನ ಏನು ಮಾಡುತ್ತೆ, ಇದು ಒಂದು ಇನ್ಸುಲೇಷನ್ ಏನು ಮಾಡುತ್ತೆ ಉಳಿಸ್ಕೊಳ್ಳುತ್ತೆ. ಅಂದರೆ ಮೇಲ್ಗಡೆ ಎಷ್ಟೇ ಒಂದು ಏನಪ್ಪ ಅಂದರೆ ಕೋಲ್ಡ್ ವಾತಾವರಣ ಇದ್ರೂ ಕೂಡ ಏನಪ್ಪ ಅಂತಂದರೆ ಅದು ಇದೇನಾದರೂ ಒಂದು ರಿಲೀಸ್ ಮಾಡೋದಿಲ್ಲ ಮೇಲ್ಗಡೆ. ಸೊ ಈ ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಏನಪ್ಪ ಅಂತಂದರೆ ನಾವಿಲ್ಲಿ ಇನ್ಸುಲೇಷನನ್ನು ಕೂಡ ಏನಪ್ಪ ಅಂದರೆ ಪ್ರೊವೈಡ್ ಮಾಡಿರ್ತೀವಿ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಯಾವ ರೀತಿ ಒಂದು ಪೆಂಟ್ಹೌಸಲ್ಲಿ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಂತಂದರೆ ಇಲ್ಲೇ ನೋಡ್ತಾ ಇದ್ದೀರಾ, ಈ ಪೆಂಟ್ಹೌಸ್ ಒಳಗಡೆ ಏನಪ್ಪ ಅಂತಂದರೆ ಇದೊಂದು 4-5 ಡೋರ್ ಕೊಟ್ಟಿರ್ತಾರೆ, ಪ್ರತಿಯೊಂದು ಫೀಲ್ಡಲ್ಲಿ ಒಂದೊಂದು ಡೋರ್ ಕೊಟ್ಟಿರ್ತಾರೆ. ಈ ಡೋರ್ ಒಳಗಡೆ ಹೋಗ್ಬಿಟ್ಟು ನಿಮಗೆ ಅಂದರೆ ಒಂದು ಯಾವ ರೀತಿ ಏನಂದರೆ ಒಂದು ಈ ಕನೆಕ್ಷನ್ ಯಾವ ರೀತಿ ಮಾಡಿರ್ತಾರೆ ಅಂದರೆ ಒಂದು ಕಲೆಕ್ಟಿಂಗ್ ಇಲೆಕ್ಟ್ರೋಡ್ ಫ್ರೇಮ್ಗೆ ಯಾವ ರೀತಿ ಕನೆಕ್ಷನ್ ಇರುತ್ತೆ ಮತ್ತು ಎಮಿಟಿಂಗ್ ಇಲೆಕ್ಟ್ರೋಡ್ಗೆ ಏನಪ್ಪ ಅಂತಂದರೆ ಒಂದು ಫ್ರೇಮ್ಗೆ ಯಾವ ರೀತಿ ಕನೆಕ್ಷನ್ ಇರುತ್ತೆ ಅನ್ನೋದನ್ನು ಏನಪ್ಪ ಅಂತಂದರೆ ನಿಮಗೆ ನಾನು ಇದು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನಂದರೆ ಒಂದು ತೋರಿಸ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಏನಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಪ್ಪ ಅಂತಂದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತಷ್ಟು ಒಂದು ಏನಪ್ಪ ಅಂತಂದರೆ ಒಂದು ಪ್ರಾಕ್ಟಿಕಲ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆಯಲ್ಲಿ ಏನಪ್ಪ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಮತ್ತು ಏನಪ್ಪ ಅಂತಂದರೆ ಎಲ್ಲ ಕಡೆ ಏನಂದರೆ ಸೇಫ್ಟಿಯನ್ನು ಏನಪ್ಪ ಅಂತಂದರೆ ಒಂದು ಬಳಸ್ಕೊಂಡು ವರ್ಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.